ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಾಳೆ ಹೊಸ ವರ್ಷ ಆಚರಣೆ. ಹೀಗಾಗಿ ಶ್ರೀರಾಮ್ ಸೇನೆ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಪ್ರಮೋದ್ ಮತಾಲಿಕ್ ಅವರು ಹೋಟೆಲ್ಗಳಿಗೆ ನುಗ್ಗಿ ನಾವು ಗಲಾಟೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಎಂದು ವಕೀಲ್ ಸಾಬ್ ಜಗದೀಶ್ ಅವರು ಕಿಡಿಕಾರಿದ್ದಾರೆ. ಸಂಸ್ಥಾಪಕ ಅಧ್ಯಕ್ಷ ಅಂತ ಹೇಳಿಕೊಂಡು ಪ್ರಚಾರನ ಬಿಲ್ಡಪ್ ಮಾಡ್ಕೋತಾ ಇದೀಯಾ? ನಾವುಗಳ ಹಿಂದೂಗಳೇ ಇದ್ದೀವಿ, ನಾವು ಕೂಡ ಆಚರಣೆ ಮಾಡಬಹುದಾ? ನಾವ್ಯಾಕೆ ಆಚರಣೆ ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಪ್ರಮೋದ್ ಮತಾಲಕ್ಕಿಗೆ ಜಗದೀಶ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ನಮಸ್ಕಾರ. ಹೊಸ ವರ್ಷ ನಾಳೆ ಶುರುವಾಗುತ್ತೆ 31. ನಾಳಿದ್ದು ವರ್ಷದ ಮೊದಲನೇ ದಿವಸ. ಏನೋ ಒಂದು ಸಂಭ್ರಮ, ಹೊಸ ವರ್ಷ ಬರ್ತಾ ಇದೆ ಅಂತ. ಈ ಸಂಭ್ರಮಕ್ಕೆಲ್ಲ ಏನೋ ಸಣ್ಣ ಪುಟ್ಟ ಫ್ರೆಂಡ್ಸ್ ಜೊತೆ ಕೂತ್ಕೊಳ್ಳೋಣ, ಕೇಕ್ ತಿನ್ನೋಣ, ಆದರೆ ಒಂದು ಏನೋ ನಮ್ಮ ಲೆವೆಲಲ್ಲಿ ಒಂದು ಪಾರ್ಟಿ ಮಾಡ್ಕೊಳ್ಳೋಣ ಅಂತ ತಯಾರಿ ಮಾಡ್ಕೊಳ್ಳೋ ಟೈಮಲ್ಲಿ ಕರ್ನಾಟಕದಲ್ಲಿ ಭೂತ ಕಹಳೆ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಈ ಪ್ರಮೋದ್ ಮುತಾಲಿಕ್ ಅನ್ನೋ ಒಬ್ಬ ಹ್ಯಾಬಿಚುವಲ್ ಕ್ರಿಮಿನಲ್ ಅಂತಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪದೇ ಧರ್ಮದ ಹೆಸರಲ್ಲಿ, ಜಾತಿಗಳ ಹೆಸರಲ್ಲಿ ಬೆಂಕಿ ಹಚ್ಚಿ ಈತನು ಭಾರಿ ರಾದ್ದಾಂತಗಳು ಮಾಡಿದ್ರಲ್ಲಿ ಫೇಮಸ್ಸು. ಇದೇ ಮುತಾಲಿಕ್ಕು BTV ಮುಖಾಂತರ, BTVನಲ್ಲಿ ಪೋಸ್ಟ್ ಇದೆ, ಯಾರ್ಯಾರು ಒಟ್ಕೊಲ್ಲ ಹೊಸ ವರ್ಷ ಹೋಟ್ಲ್ ಮಾಡ್ತಾರೋ ಹೋಟ್ಲಲ್ಲಿ ನುಗ್ಗಿ ಹೊಡಿತಾನಂತೆ. ಯಾಕಯ್ಯ ಮುತಾಲಿಕ್, ನಮ್ಮ ದೇಶದಲ್ಲಿ ಸಂವಿಧಾನ ಏನಾದರೂ ಕಿತ್ತಾಕ್ಬಿಟ್ಟ ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಹೇಳ್ಬಿಟ್ಟು, ಅಥವಾ ಪೊಲೀಸರು ಏನಾದರೂ ಎಲ್ಲ ಹೋಲ್ಸೇಲಾಗಿ ವಿಷ ಕೂಡ ಸತ್ಗಿತ್ತು ಆದ್ರೆ ಸೂಸೈಡ್ ಮಾಡ್ಕೊಂಬಿಟ್ರ, ಅಥವಾ ಕಾನೂನು ವ್ಯವಸ್ಥೆನ ಏನು ಮುಳುಗೋಗೈತಾ? ಮುತಾಲಿಕ್, ಏನು ಗೂಂಡಾನೇನೋ ನೀನು? ಎಷ್ಟೋ ವಯಸ್ಸು ನಿನಗೆ? ನಾವು ಕೂಡ ಹಿಂದೂಗಳೇ, ನಿಂತರ ರಾಜಕೀಯ ಮಾಡೋ ಹಿಂದೂ ಅಂತೂ ಅಲ್ಲ, ಅರ್ಥ ಆಯ್ತಾ? ಅಥವಾ ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ, ಅಥವಾ ಯಾವುದಾದ್ರೂ ನಿನಗೆ ಮುಸಲ್ಮಾನು, ಪಾಕಿಸ್ತಾನು ಇನ್ಯಾವ್ದನ್ನ ಸಿಕ್ಕರೆ ಬಂದು ಸೆಂಟ್ರಲ್ ಅಲ್ಲಾಡಿಸ್ಬಿಟ್ಟು ಹೆಸರು ಮಾಡ್ಕೊಂಡು ಇದು ಮಾಡ್ಕೊಳೋ ಹಿಂದೂ ಅಂತೂ ಅಲ್ಲ, ನಿಯತ್ತಿನ ಹಿಂದೂಗಳು ನಾವು. ಆಯ್ತಪ್ಪ, ಈಗ ನೀನು ಹಂಗೆ ಹೇಳ್ದಲ್ಲ, ಏನೋ ಹೊಡ್ಕೊಲ್ಲ ಇದೇನು ನಾವುಗಳು ಆಚರಣೆ ಮಾಡಬಾರ್ದು ಅಂತಂದ್ರೆ, ಹಂಗಾರೆ ಕುವೆಂಪು ಒಂದು ಮಾತು ಹೇಳಿದ್ದಾರೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂತ. ಹೋಗಿ ಹೊಡಿ ಹಂಗಾರ ಕುವೆಂಪು ಅವ್ರನ್ನ. ಹೊಡಿತೇನೆಯಾ? ಮುತಾಲಿಕ್, ಕುವೆಂಪು ಅವ್ರನ್ನ ಹೊಡಿಬೇಕು ನೀನು, ಅಥವಾ ಕುವೆಂಪು ಅವ್ರನ್ನ ನಂಬಿರೋರ್ನ ಹೊಡಿಬೇಕು. ತಗದಿದ್ಯಾ ನಿನಗೆ? ಇದೇನೆಯ? ಮತ್ತೆ ಹೆಂಗೋ ಸ್ಟೇಟ್ಮೆಂಟ್ ಕೊಟ್ಟೆ ನೀನು? ಏನು ಗೂಂಡಾನೇನೋ ನೀನು? ಗೂಂಡಾನ? ಯಾವ ಸೀಮೆ ಗೂಂಡಾನಲ್ಲಿ? ನಾನು ನೋಡಿದಿರೋ ಗುಂಡಾಗಳ? ಏನು ಪಾಳ್ಯಗಾರನೇನೋ ನೀನು ಈ ವಯಸ್ಸಲ್ಲಿ? ನಿನ್ನ ಜೊತೆ ಗುಡ್ಸ್ಕೊಂಡ್ರು ಆಲ್ಮೋಸ್ಟು ಕೆಲವರು ಒಳ್ಳೆಯವ್ರಿದ್ದಾರೆ, ಆಲ್ಮೋಸ್ಟು ದಂಧೆ ಮಾಡೋರು, ಮಾಫಿಯಾಗಳು ನಡೆಸೋರ ಜೊತೆನಲ್ಲಿ ಗುಡ್ಸ್ಕೊಂಡು ಅವ್ರ ಹತ್ರ ವಸೂಲಿ ಹಾಕ್ಕೊಂಡು ವರ್ಷ ಬಂದರೆ ಆಯ್ತಪ್ಪ ಹಿಂದೂಗಳೇ ಅನ್ಕೊಂಬಿಡೋಣ. 11 ವರ್ಷದಿಂದ ಹಿಂದೂಗಳಂತ ಹೇಳ್ಕೊಂಡು BJP ಆಡಳಿತ ಮಾಡಿದ್ಯಲ್ಲ, ದೇಶದ ಸಾಲ 50 ಲಕ್ಷ ಕೋಟಿಯಿಂದ 250 ಲಕ್ಷ ಕೋಟಿ ಏರ್ಸಿಟ್ಟವ್ರೆ. ಹೋಗಿ ಹೊಡಿತೀಯ ಅವ್ರನ್ನ? 7-8 ತಿಂಗಳ ಹಿಂಗಡೆ ಹಾಸನದಲ್ಲಿ ಕರ್ಮಕಾಂಡ ಮಾಡಿಟ್ಟ ಪ್ರಜ್ವಲ್ ರೇವಣ್ಣ, ನೂರಾರು ಹೆಣ್ಣು ಮಕ್ಕಳಿಗೆ ಅವರ ಜೀವಕ್ಕೆ ಅವರ ಮಾನಕ್ಕೆ ಕೈ ಇಟ್ಟ. ಯಾಕೆ ಹೊಡಿಲಿಲ್ಲ ಅವ್ನು? ಹೋಗ್ಬಿಟ್ಟು ನೀನು ಯಾಕೆ ಹೊಡಿಲಿಲ್ಲ ನೀನು? ಯಾಕೆ ಹೊಡಿಲಿಲ್ಲ? ಯಡಿಯೂರಪ್ಪನ ಮೇಲೆ ಪೋಸ್ಕೋ ಕೇಸಿದೆ. ಈ ಏಜಲ್ಲಿ ಮೈನರ್ ಹೆಣ್ಣುಮಗಳನ್ನ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸಿದೆ. ಹೋಗೋಡಿ ಯಡಿಯೂರಪ್ಪ, ನಿಂಗೆ ತಾಕತ್ತಿದ್ಯಾ? ಕಾರ್ಕಳದಲ್ಲಿ ಕಂಚಿನ ಸ್ಟ್ಯಾಚ್ಯೂ ಮಾಡ್ತೀವಿ ಅಂತೇಳಿ ಯಾವುದೋ ಸ್ಟ್ಯಾಚ್ಯೂ ಮಾಡ್ದ. ಹೋಗಿ ಅವನನ್ನ ಸಿಮೆಂಟ್ ಸುಳ್ಳಿನ ಹೊಡಿಯೋಕ್ಕಾಗತ್ತಾ? ಎಲ್ಲ ಹೊಡಿತೀಯ ನಿನ್ಗೆ? ಎಲ್ಲ ಇದೆ ತಾಕತ್ತದು? ಎಲ್ಲಿದೆ? ಬೆಳಗಾವಿ ಅಧಿವೇಶನದಲ್ಲಿ CT ರವಿ ಒಬ್ಬ ಮಿನಿಸ್ಟರ್ನ, ಒಬ್ಬ ಹೆಣ್ಣುಮಗಳನ್ನ, ಬೆಳಗಾವಿ ಹೆಣ್ಣುಮಗಳನ್ನ, ಒಬ್ಬ ಐ ಥಿಂಕ್ ಬಸವೇಶ್ವರವರ ಅನುದಾಯದ ಹೆಣ್ಣುಮಗಳನ್ನ ವೇಶ್ಯ ಅಂತ ಹೇಳ್ತಾನೆ. ಹೋಗೋಡಿ ಅವ್ನು CT ರವಿನ. ತಾಕತ್ತಿದ್ಯಾ ನಿನ್ಗೆ? CT ರವಿ ನಿಂಗೂ ದೋಸ್ತ ಅಲ್ಲ?
ದೋಸ್ತಲ್ಲ ನಿನಗೆ ದೋಸ್ತು. RR ನಗರದಲ್ಲಿ ಮಾಡಬಾರ್ದು ಮಾಡಿ ಹೆಣ್ಮಕ್ಳು ನಗ್ನ ಪಿಕ್ಚರ್ಗಳು ತೆಗೆದ ಅವನು BJP ಅವನು RR ನಗರದ ನಾಯ್ಡು ಹೋಗಿ ಹೊಡಿಯವ್ರನ್ನ ಹೊಡಿಯಯ್ಯ. ಏನು ಕರ್ನಾಟಕ ನಿಂಗೆ ಬರ್ಕೊಟ್ಟಿದ್ದೀವ? ಅದು ಹೆಂಗೆ ಸುಮ್ಮನೆ ಅವ್ರಿಗೆ ಪೊಲೀಸರು, ಕರ್ನಾಟಕ ಪೊಲೀಸರು ಸುಮ್ಮನೆ ಹೆಂಗಿದ್ದಾರೆ? ನಿನ್ನ ಮೇಲೆ ಗೂಂಡಾ ಆಕ್ಟ್ ಹಾಕಿ ಶಾಂತಿ ಮತ್ತೆ ಶಾಂತಿಯನ್ನು ಹಾಳು ಮಾಡೋಕ್ಕೆ ಸಮಾಜದಲ್ಲಿ ಒಂದು ಘಾತಕ ನೀನು ಯಾವುದು ಶಕ್ತಿ ಅಂತೂ ಅಲ್ಲ. ನಿನ್ನನ್ನು ಮಟ್ಟ ಹಾಕ್ತಿರತ್ತೆ. ನನ್ನಂತ CM ಆಗಬೇಕು. ಐ ವಿಲ್ ಫಿಕ್ಸ್ ಯು ಟು ದ ಬಾಟಮ್. ದಟ್ ಪ್ರೇ ಟು ಗಾಡ್. ನೀನು ರಾಜ್ಯ ಬಿಟ್ಟು ಹೋಗಿರ್ತೀಯ. ರಾಜ್ಯ ಬಿಟ್ಟು ಹೋದ್ರೆ ಒಳ್ಳೇದು. ಇಲ್ಲ ನಿನಗೆ ನನ್ನಂತ CM ಆದ್ರೆ ಅಂತೂ ಐ ವಿಲ್ ಶೋ ಯು ವಾಟ್ ಇಸ್ ದ ಪವರ್ ಆಫ್ ದ ಲಾ, ದ ಪವರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನ ತಾಕತ್ತನ್ನ, ನಮ್ಮ ದೇಶದ ವ್ಯವಸ್ಥೆ, ನಮ್ಮ ದೇಶದ ಸರ್ಕಾರದ ತಾಕತ್ತನ್ನ, ನಮ್ಮ ದೇಶದ ಈ ಪ್ರಜಾತಂತ್ರದಲ್ಲಿ ಸೆಕ್ಯುಲರ್ ಪ್ರಜಾತಂತ್ರದ ವ್ಯವಸ್ಥೆಯ ತಾಕತ್ತನ್ನ ನಿನಗೆ ಕಾನೂನು ಮುಖಾಂತರ ತೋರಿಸ್ತೀನಿ ನಿನಗೆ. ನಾನು ನೋಡಿದಿರ ಮುತಾಲಿಕ ನೀನು 2013 ಸಿಂದಗಿನಲ್ಲಿ ಯಾರೋ ಹುಡುಗರನ್ನ ಬಿಟ್ಟು ತಾಲೂಕು ಆಫೀಸ್ ಮೇಲೆ ಪಾಕಿಸ್ತಾನ್ ಫ್ಲಾಗ್ ಆರಿಸಿ ಆಮೇಲೆ ನಿನ್ನ ಮೇಲೆ ಆ ಹುಡುಗರ ಮೇಲೆ FIR ಆಗಿ ನಿನ್ನ ಮೇಲೆ ಗೂಂಡಾ ಆಕ್ಟ್ ಆಗೋದಕ್ಕೆ ಎಲ್ಲಿ ಬಂದೆ? ನಮ್ಮನೆಗೆ ಬಂದೆ ತಾನೆ ನೀನು? ನಮ್ಮನೆಗೆ ಬಂದು ಅಶೋಕ್ ಹೋಮ್ ಮಿನಿಸ್ಟ್ರು ಅಲ್ಲಿ ಕರ್ಕೊಂಡೋಗಿ ಗೂಂಡಾ ಆಕ್ಟ್ ಹಾಕ್ಬೇಡಿ ಅಂತ ಅಶೋಕ್ ಕಾಲಿಗೆ ಬಿದ್ದೆ. ನಾಚಿಕೆ ಆಗಲ್ವಣ ನಿನಗೆ? ಮೊನ್ನೆ ಕಾರ್ಕಳದಲ್ಲಿ ಚುನಾವಣೆ ನಿಂತಿದ್ಯಾ? ಯಾರು ಹಾಕೋರು ಬಂಡವಾಳ ನಿನಗೆ? 100% ಯಾರೋ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕೋರು ನಿನಗೆ. ಅದಕ್ಕೆ BJP ವಿರುದ್ಧ ನಿಂತ್ಕೊಂಡಿದ್ಯಾ? BJP ಹೋಮ್ ಮಿನಿಸ್ಟರ್, ಎಕ್ಸ್ ಹೋಮ್ ಮಿನಿಸ್ಟರ್ ಅಶೋಕೆ ನಿನ್ನ ನೋಡಿದ್ರೆ ಆಗಲ್ಲ. ಒಳಗಡೆ ಹಾಕಿ ಒಂದು ಗುಂಡ ಅಂತ ನನ್ನ ಮುಂದೆ ಹೇಳ್ದಲ್ಲ ನಿನ್ನನ್ನು. ಅಶೋಕ್ ಮನೇಲಿ ನಿನ್ಗೆ ಹೇಳ್ದ ಯಾಕೋ ಫ್ಲಾಗ್ ಆರಿಸಿದ್ದು ಒಪ್ಕೊಂಡೆ ನೀನು. ನಮ್ಮ ಹುಡುಗರ ಆರಿಸಿದ್ದು ಕಾಸು ಕೊಟ್ರು ಅಂತ ಒಪ್ಕೊಂಡೆ ಅಶೋಕ್ ಹತ್ರ ನನ್ನ ಮುಂದೆ. ಸಿಂದಗಿ ತಾಲೂಕು ಆಫೀಸಲ್ಲಿ ನಾಚಿಕೆ ಆಗಲ್ಲ ನಿನಗೆ? ಅಂದ್ರೆ ಗುಜರಾತಿಗಳನ್ನ ಪವರ್ ಲೀಡಕ್ಕೆ ನಮ್ಮ ದೇಶವನ್ನ ಆಳಾದ್ರೂ ಪರವಾಗಿಲ್ಲ, ನಾವೆಲ್ಲ ಸಾಲಗಾರರು ಪರವಾಗಿಲ್ಲ. ನಿನಗೆ ಹಿಂದೂ ಧರ್ಮ ಅನ್ನೋಸಲಿ ಯಾವನೋ ರಾಜಕೀಯ ಮಾಡಕ್ಕೆ ನಿನ್ಗೊಂದಷ್ಟು ಚಿಲ್ಲರೆ ಕಾಸು ಕೊಡ್ತಾರೆ. ಏನೋ ಸಮಾಜವನ್ನ, ವ್ಯವಸ್ಥೆನ, ಇಂದಿನ ಪೀಳಿಗೆನ ಧಮಕಿ ಹಾಕ್ತೀಯ. ಬಾರೋ ನೀನ್ ತಾಕತ್ತಿದ್ರೆ ಸೆಲೆಬ್ರೇಟ್ ಮಾಡ್ತೀರಿ. ಬಾರೋ ನೀನು. ಬೆಂಗಳೂರು ಕಾಲೆ ನೀನು ಬಾರೋ ನೀನು. ವಿ ವಿಲ್ ಸೆಲೆಬ್ರೇಟ್. ವಿ ಬಿಲೀವ್ ಇನ್ ಕುವೆಂಪು. ಅಂದ್ರೆ ಗುಜರಾತಿಗಳನ್ನ ಪವರ್ ಲೀಡಕ್ಕೆ ನಮ್ಮ ದೇಶವನ್ನ ಆಳಾದ್ರೂ ಪರವಾಗಿಲ್ಲ, ನಾವೆಲ್ಲ ಸಾಲಗಾರರು ಪರವಾಗಿಲ್ಲ. ನಿನಗೆ ಹಿಂದೂ ಧರ್ಮ ಅನ್ನೋಸಲಿ ಯಾವನೋ ರಾಜಕೀಯ ಮಾಡಕ್ಕೆ ನಿನ್ಗೊಂದಷ್ಟು ಚಿಲ್ಲರೆ ಕಾಸು ಕೊಡ್ತಾರೆ. ಏನೋ ಸಮಾಜವನ್ನ, ವ್ಯವಸ್ಥೆನ, ಇಂದಿನ ಪೀಳಿಗೆನ ಧಮಕಿ ಹಾಕ್ತೀಯ. ಬಾರೋ ನೀನ್ ತಾಕತ್ತಿದ್ರೆ ಸೆಲೆಬ್ರೇಟ್ ಮಾಡ್ತೀರಿ. ಬಾರೋ ನೀನು. ಬೆಂಗಳೂರು ಕಾಲೆ ನೀನು ಬಾರೋ ನೀನು. ವಿ ವಿಲ್ ಸೆಲೆಬ್ರೇಟ್. ವಿ ಬಿಲೀವ್ ಇನ್ ಕುವೆಂಪು. ವಿ ಬಿಲೀವ್ ಇನ್ ಬಸವಣ್ಣನ ಏಕಮಂಟಪ ನೀತಿಗಳಲ್ಲಿ ನಾವು ಬಿಲೀವ್ ಮಾಡ್ತೀವಿ. ದೇಶದ ಸಂವಿಧಾನ ಏಕತೆಯನ್ನು ಸಾರುತ್ತೆ, ಅದರಲ್ಲಿ ಬಿಲೀವ್ ಮಾಡ್ತೀವಿ. ಕೆಂಪೇಗೌಡರು ಸರ್ವ ಜನಾಂಗಕ್ಕೂ ಏನೋ ಪೇಟೆಗಳನ್ನ ಕಟ್ಕೊಟ್ರು. ಕೆಂಪೇಗೌಡರು ನೀತಿಗಳಿಗೆ ಬಾರೋ ನೀನ್ ಬಾರೋ ಬೆಂಗಳೂರು ಬಾರೋ, ನಾವು ಸೆಲೆಬ್ರೇಟ್ ಮಾಡ್ತೀವಿ. ನೋಡೋಣ ನಿನ್ನ ಗುಜರಾತಿಗಳನ್ನ, ಮಾರವಾಡಿಗಳನ್ನ ಕರ್ಕೊಂಡು ಬಾರೋ ನೀನು ಬಾರೋ ನಾವು ಸೆಲೆಬ್ರೇಟ್ ಮಾಡ್ತೀನಿ. ನಿನ್ ತಾಕತ್ತಿರ ನಿಲ್ಸ್ ಬಾರೋ. ಅದು ಹೆಂಗೆ ಪೊಲೀಸರು ಸುಮ್ಮನೆ ಇರ್ತಾರೆ? ನಿನ್ನ ಮೇಲೆ FIR ಮಾಡ್ತೀರಾ, ನಿನ್ನನ್ನು ಹೊರಡೆ ಹಾಕ್ತೀರಾ, ನಾನು ನೋಡ್ತೀನಿ. ಬಾರೋ. Pray to God I don't become CM. The day I become CM, I will nail in and out. Thank you.